ಬಿಜೆಪಿ ನಾಯಕರು ಮೀಸಲಾತಿ ವಿರೋಧಿಗಳು. ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ವ್ಯಕ್ತವಾಗಿದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಜಾತಿ ಗಣತಿಯನ್ನು ವಿರೋಧಿಸಿವೆ ಎಂದು ಎಂಎಲ್ಸಿ ಯತೇಂದ್ರ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಬಗ್ಗೆ ಕಿಡಿಕಾರಿದ್ದಾರೆ. ಬುಧವಾರ ಮಾತನಾಡಿದ ಅವರು, ಜಾತಿ ಗಣತಿಯಿಂದ ಹಿಂದುಳಿದ ವರ್ಗಕ್ಕೆ ಎಲ್ಲಿ ಹೆಚ್ಚು ಮೀಸಲಾತಿ ಸಿಗುತ್ತದೆಯೋ ಎಂದು ಬಿಜೆಪಿ ನಾಯಕರಿಗೆ ಭಯವಿದೆ. ಅದಕ್ಕಾಗಿ ಜಾತಿ ಗಣತಿಯನ್ನು ವಿರೋಧ ಮಾಡುತ್ತಿದ್ದಾರೆ. ಆದರೆ ನಾವು ಅವರ ವಿರೋಧಕ್ಕೆ ಮಣೆ ಹಾಕದೆ ವರದಿ ಜಾರಿಗೆ ತರುತ್ತೇವೆ ಎಂದರು. ಈಗ ಜಾತಿ ಗಣತಿ ಈಗಾಗಲೇ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. ನಾಳೆ ಎಲ್ಲ ಸಚಿವರು ಸಚಿವ ಸಂಪುಟದಲ್ಲಿ ವಿಸ್ತೃತವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಅದರ ಸಾಧಕವಾದಗಳನ್ನೆಲ್ಲ ಚರ್ಚೆ ಮಾಡಿ ಅದನ್ನ ಸ್ವೀಕಾರ ಮಾಡಬೇಕಾ ಅಥವಾ ಬೇರೆ ಏನು ಮುಂದಿನ ಕ್ರಮ ತೆಗೆದುಕೋಬೇಕು ಅಂತ ಅದ್ರ ಬಗ್ಗೆ ತೀರ್ಮಾನ. ಈಗ ವಿರೋಧ ಪಕ್ಷಗಳು ಜಾತಿ ಗಣತಿ ಪ್ರಕಟಣೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನೋ ಒಂದು ವಿರೋಧ ಪಕ್ಷಗಳು ಅದರೊಳಗೂ ಬಿಜೆಪಿಯವರು ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಇರೋದು. ಇವತ್ತು ಈ ಕಾಂತರಾಜ್ ಆಗಿದ ವರದಿಯ ಮುಖ್ಯ ಶಿಫಾರಸು ಏನಪ್ಪ ಇದೆ, ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು. ಅದು 32% ಇದೆ, ಅದು 51% ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇವು ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಮಾಡ್ತಾರೆ ಬಿಜೆಪಿ ಪಕ್ಷದವರು. ಈಗಲೂ ಕೂಡ ಅದೇ ರೀತಿ ಎಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ವಿರೋಧ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ವಿರೋಧಕ್ಕೆ ನಾವು ಹೆಚ್ಚು ಬೆಲೆ ಕೊಡಬೇಕಾಗಿಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಪ್ರಣಾಳಿಕೆಯಲ್ಲಿ ಈ ಭರವಸೆನ ಕೊಟ್ಟಿದ್ವಿ ಜನತೆ. ನಾವು ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿಯನ್ನು ವರದಿಯನ್ನು ಸ್ವೀಕಾರ ಮಾಡ್ತೀವಿ, ಅದನ್ನು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ಅಂತೀವಿ. ಸೊ ನಾವು ಪ್ರಣಾಳಿಕೆಯಲ್ಲಿ ಈ ಜನತೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ಜನ ನಮಗೆ ಜನಾದೇಶ ಕೊಟ್ಟಿದ್ರು. ಅದು ಆದ ಇವತ್ತು ಅದನ್ನು ಜಾರಿ ತರುವಂಥ ಪ್ರಯತ್ನ ಮಾಡ್ತೀವಿ. ಈಗ ಜೆಡ್ಪಿಟಿಪಿಯಲ್ಲಿ ಒಂದು ಟಿಪಿ ಈಗ ಮೇ ತಿಂಗಳು ಒಳಗಡೆ ಕೋರ್ಟಿಗೆ ಕ್ಯಾಟಗರಿ ಏನೇನು ಮಾಡಿದ್ದಾರೆ ಅದನ್ನು ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ಅದು ಕ್ಯಾಟಗರಿ ಎಲ್ಲ ಸಬ್ಮಿಟ್ ಆಗಿ ಉಳ್ಕೊಂಡ ಮೇಲೆ ನಾವು ನೆಕ್ಸ್ಟು ಬಹುಶಃ ಮೇ ಒಳಗೆ ಚುನಾವಣೆ